ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್. ಆದರ್ಶ ವಿದ್ಯಾಲಯ 2025 ಮಾದರಿ ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ, ಕನ್ನಡ ಪದವನ್ನು ಬಿಡಿಸಿ ಬರೆದಾಗ, ಕನ್ನಡ ಪದವನ್ನು ಬಿಡಿಸಿ ಬರೆದಾಗ ಕ ಪ್ಲಸ್ ಹ ಪ್ಲಸ್ ನ ಪ್ಲಸ್ ಹ ಪ್ಲಸ್ ಡ ಪ್ಲಸ್ ಹ. ಆಪ್ಷನ್ ಬಿ ಕ ಪ್ಲಸ್ ಹ ನ ಪ್ಲಸ್ ನ ಪ್ಲಸ್ ಡ ಪ್ಲಸ್ ಹ. ಆಪ್ಷನ್ ಸಿ ಕ ಪ್ಲಸ್ ನ ಪ್ಲಸ್ ಡ. ಆಪ್ಷನ್ ಡಿ ಕ ಪ್ಲಸ್ ನ ಪ್ಲಸ್ ನ ಪ್ಲಸ್ ಡ ಪ್ಲಸ್ ಹ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಆಪ್ಷನ್ ಎ ತಪ್ಪಾಗುತ್ತೆ. ನೋಡಿ, ಆಪ್ಷನ್ ಬಿ ಸರಿಯಾದಂತ ಉತ್ತರ. ಹೆಂಗೆ ಅಂತಂದ್ರೆ, ಕನ್ನಡ ಇದೆ, ಕನ್ನಡ ಕ ಪ್ಲಸ್ ಹ ಏನಾಗುತ್ತೆ ಕ. ನ ಇದೆ, ನ ಪ್ಲಸ್ ನ ಪ್ಲಸ್ ಹ ನ ಆಗುತ್ತೆ. ಡ ಅಕ್ಷರ ಡ ಪ್ಲಸ್ ಹ. ಇದೇ ತರ ಬಿಡಿಸ್ಬೇಕು. ಒಂದೊಂದೇ ಅಕ್ಷರವನ್ನ ಬಿಡಿಸಿದಾಗ ಈ ತರ ಬರುತ್ತೆ. ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡೋದಾದ್ರೆ, ಎರಡನೆಯ ಪ್ರಶ್ನೆ, ವಿಜಾತಿಯ ಸಂಯುಕ್ತಾಕ್ಷರ ಪದಕ್ಕೆ ಉದಾಹರಣೆ. ಏನು, ಸಂಯುಕ್ತಾಕ್ಷರದಲ್ಲಿ ನಾವು ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು, ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆ ಆಗುತ್ತೆ ಅಂತ. ಆಪ್ಷನ್ ಎ ಅಮ್ಮ, ಆಪ್ಷನ್ ಬಿ ಅಪ್ಪ, ಆಪ್ಷನ್ ಸಿ ಪುಸ್ತಕ, ಆಪ್ಷನ್ ಡಿ ತಮ್ಮ ಅಂತ ಇದೆ. ಸಜಾತಿಯ ಸಂಯುಕ್ತಾಕ್ಷರ ಅಂತಂದ್ರೆ ಯಾವ ಅಕ್ಷರ ಇರುತ್ತಲ್ಲ ಅದಕ್ಕೆ ಅದರದೇ ಆದಂತಹ ಒತ್ತಕ್ಷರ ಬಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಮಾ ಇದೆ, ಮಾವತ್ತೆ ಇದೆ, ಸಜಾತಿಯ ಸಂಯುಕ್ತಾಕ್ಷರ. ಪಾಕೆ ಪಾವತೆ ಇದೆ, ಸಜಾತಿಯ ಸಂಯುಕ್ತಾಕ್ಷರ. ತಮ್ಮ ಮಾಕೆ ಮಾವತ್ತೆ ಇದೆ, ಸಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ಪುಸ್ತಕ ಅಂತ ಇದೆಯಲ್ವಾ, ಸಾಕೆ ತಾವತ್ತಿದೆ, ವಿಜಾತಿಯ ಸಂಯುಕ್ತಾಕ್ಷರ. ಸರಿಯಾದಂತ ಆನ್ಸರ್ ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಕೆಂಪಾದ ತಾವರೆ ಎನ್ನುವುದು ಯಾವ ವ್ಯಾಕರಣ ಅಂಶಕ್ಕೆ ಬರುತ್ತೆ ಅಂತ ಕೇಳಿ. ಆಪ್ಷನ್ ಎ ಭಾವವಾಚಕ, ಆಪ್ಷನ್ ಬಿ ವಸ್ತುವಾಚಕ, ಆಪ್ಷನ್ ಸಿ ಗುಣವಾಚಕ, ಆಪ್ಷನ್ ಡಿ ದಿಗ್ವಾಚಕ. ನೋಡಿ, ಭಾವವಾಚಕ ಅಂತಂದ್ರೆ ಕಪ್ಪು, ಬೆಳಕು, ಸಣ್ಣತನ, ದೊಡ್ಡತನ ಇಂಥ ವರ್ಡ್ಸ್ ಬರುತ್ತೆ. ವಸ್ತುವಾಚಕ ಅಂತಂದ್ರೆ ಅದರಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಯಾವುದಾದ್ರೂ ಆಗಿರ್ಬೋದು. ಹೆಸರಾಗಿರ್ಬೋದು, ಇಲ್ಲ ರೂಢಿಯಿಂದ ಬಂದಿರುವಂತದ್ದಾದ್ರೂ ಆಗಿರ್ಬೋದು, ಅನ್ವರ್ತಕವಾಗಿ ಇಟ್ಟಿರುವಂತ ಹೆಸರುಗಳಾದ್ರೂ ಆಗಿರ್ಬೋದು, ಅದು ಕೂಡ ಬರಲ್ಲ. ಸರಿನಾ? ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ನೆಕ್ಸ್ಟ್ ಗುಣವಾಚಕ. ಇಲ್ಲಿ ಈ ಒಂದು ಸೆಂಟೆನ್ಸ್ ಅಲ್ಲಿ ಕೆಂಪಾದ ತಾವರೆ ಅಂತ ಇದೆ. ತಾವರೆ ಗುಣವನ್ನ ಹೇಳ್ತಾ ಇದೆ, ಯಾವ ಕಲರ್ ಇದೆ ಅಂತ ಹೇಳ್ತಿದೆ, ಅದರ ಒಂದು ಗುಣವನ್ನ ಹೇಳ್ತಾ ಇರೋದ್ರಿಂದ ಸರಿಯಾದಂತಹ ಉತ್ತರ ಗುಣವಾಚಕ. ದಿಗ್ವಾಚಕ ಅಂತಂದ್ರೆ ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ನಾವು ದಿಗ್ವಾಚಕ ಪದಗಳು ಅಂತ ಕರಿತೀವಿ. ಇದು ಕೂಡ ಬರಲ್ಲ. ಸರಿಯಾದಂತಹ ಆನ್ಸರ್ ಯಾವುದು? ಆಪ್ಷನ್ ಸಿ. ಓಕೆ, ಒಂದು ವಿಶೇಷವಾದಂತಹ ಮಾಹಿತಿ ಇದೆ, ಗಮನಿಸಿ. ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2025 2 ಲಕ್ಷ ರೂಗಳವರೆಗೆ ಬಹುಮಾನ ಇರುತ್ತೆ. 5 ಬಹುಮಾನಗಳನ್ನ ನೀಡಲಾಗುತ್ತೆ. ಮೊದಲ ಬಹುಮಾನ 60,000, ಎರಡನೇ ಬಹುಮಾನ 50,000, ಮೂರನೇ ಬಹುಮಾನ 40,000, ನಾಲ್ಕನೇ ಬಹುಮಾನ 30,000, ಐದನೇ ಬಹುಮಾನ 20,000. ಎಕ್ಸಾಮ್ ಯಾವಾಗ ಇರುತ್ತೆ ಅಂತಂದ್ರೆ
23/3/2025 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಇರುತ್ತೆ. ಯಾರೆಲ್ಲ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಬಹುದು ಅಂತಂದ್ರೆ 3ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅಥವಾ 4ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು, ಹೀಗೆ 5ಕ್ಕೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಇದನ್ನ ಅಟೆಂಡ್ ಮಾಡಬಹುದು. ಪರೀಕ್ಷೆ ಶುಲ್ಕ 100 ರೂಪಾಯಿ ಇರುತ್ತೆ. ಇನ್ನು ಪರೀಕ್ಷೆ ಯಾವ ಮಾಧ್ಯಮದಲ್ಲಿ ಇರುತ್ತೆ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ. ಪರೀಕ್ಷೆಯ ವಿಷಯಗಳು ಅಂತಂದ್ರೆ ಕನ್ನಡ, ಇಂಗ್ಲಿಷ್, ಗಣಿತ, ಸಾಮಾನ್ಯ ಜ್ಞಾನ ಜಿಕೆದಲ್ಲಿ ಕ್ವಶನ್ ಕೇಳ್ತಾರೆ. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿನಲ್ಲಿ ಕೂಡ ಕ್ವಶನ್ ಕೇಳ್ತಾರೆ. ಯಾವ ತರ ನೀವು ನೋಂದಣಿ ಮಾಡ್ಕೋಬಹುದು ಅಂತಂದ್ರೆ 2 ರೀತಿಯ ಆಪ್ಷನ್ಸ್ ಇದಾವೆ. ವಿದ್ಯಾರ್ಥಿಯ ಹೆಸರು, ತಂದೆ ಹೆಸರು, ತರಗತಿ, ಶಾಲೆ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ, ಅಥವಾ ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ ಅದರ ಮುಖಾಂತರ ನೀವು ನೋಂದಣಿ ಮಾಡ್ಕೋಬಹುದು. ಎಲ್ಲಿ ನಡೆಯುತ್ತೆ ಎಕ್ಸಾಮ್ ಅಂತಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್, ರಾಮಪುರ, SGM PU ಕಾಲೇಜ್, ರಾಮಪುರ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನೆಕ್ಸ್ಟ್ 4ನೇ ಪ್ರಶ್ನೆನ ನಾವು ನೋಡ್ತಾ ಹೋಗೋದಾದ್ರೆ, ತಾನು ಓದಿ ಒಳ್ಳೆಯ ಹುದ್ದೆಯಲ್ಲಿರುತ್ತೇನೆ, ಗೆರೆ ಎಳೆದ ಪದ ಯಾವುದು ಬರುತ್ತೆ ಅಂತ ಕೇಳಿ. ಇಲ್ಲಿ ಯಾವುದಕ್ಕೆ ಗೆರೆ ಹಾಕಿದ್ದಾರೆ? ತಾನು ಅನ್ನೋದಕ್ಕೆ ಗೆರೆನ ಹಾಕಿದ್ದಾರೆ. ಅದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಬರುತ್ತಾ? ಆಪ್ಷನ್ ಬಿ ನಿರ್ದೇಶಾತ್ಮಕ ಸರ್ವನಾಮಕ್ಕೆ ಬರುತ್ತಾ? ಆಪ್ಷನ್ ಸಿ ಪುರುಷಾರ್ಥಕ ಸರ್ವನಾಮಕ್ಕೆ ಬರುತ್ತಾ? ಆಪ್ಷನ್ ಡಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿದೆಯಾ ಅಂತ ಹೇಳಿದ್ದಾರೆ. ಸರ್ವನಾಮದ ವಿಧಗಳು ಈ 4 ಕೂಡ ಇದರಲ್ಲಿ ಯಾವುದು ಸೇರುತ್ತೆ ಅನ್ನೋದು. ಪ್ರಶ್ನಾರ್ಥಕ ಸರ್ವನಾಮ ಅಂತಂದ್ರೆ ಯಾರು, ಯಾಕೆ, ಹೇಗೆ, ಎಲ್ಲಿಂದ, ಯಾರಿಗೆ, ಯಾವಾಗ, WH ಕ್ವಶನ್ಸ್ ಅಂತ ಕರಿತೀವಲ್ಲ ಅಂತಹ ವರ್ಡ್ಸ್ ಬಂದಿದ್ರೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳ್ತೀವಿ. ಇನ್ನು ನಿರ್ದೇಶಾತ್ಮಕ ಸರ್ವನಾಮ ಅಂತಂದ್ರೆ ನಿರ್ದಿಷ್ಟವಾಗಿ ಹೇಳೋದು. ಆ ಊರು, ಆ ಹುಡುಗ, ಈ ಪೆನ್ನು, ಈ ಪುಸ್ತಕ ಅಂತ ಹೇಳ್ತೀವಲ್ಲ ಅಂತಹ ವರ್ಡ್ಸ್ ಬಂದ್ರೆ ನಿರ್ದೇಶಾತ್ಮಕ ಸರ್ವನಾಮ. ಇನ್ನು ಪುರುಷಾರ್ಥಕ ಸರ್ವನಾಮ ಅಂತಂದ್ರೆ ಅಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅವು ಬರ್ತವೆ, ಅದು ಕೂಡ ಬರಲ್ಲ. ತಾನು ಅಂತ ಕೊಟ್ಟಿದ್ದಾರೆ ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು, ತಮಗೆ, ತಮ್ಮ, ತಮಗೋಸ್ಕರ ಅಥವಾ ತನಗೋಸ್ಕರ, ತಾಕ್ಷರದಿಂದ ಏನು ಸ್ಟಾರ್ಟ್ ಆಗ್ತಾವಲ್ಲ ಅಂತಹ ವರ್ಡ್ಸ್ ಎಲ್ಲ ಕೂಡ ಯಾವ್ದು ಬರುತ್ತೆ? ಆತ್ಮಾರ್ಥಕ ಸರ್ವನಾಮ. ಓಕೆನಾ? ಇಲ್ಲಿಗೆ ಬಂದಿರಬೇಕು ತಮಗೆ, ತಮ್ಮ, ತಮಗೋಸ್ಕರ ಅಥವಾ ತನಗೋಸ್ಕರ ಅನ್ನುವಂತಹ ವರ್ಡ್ಸ್ ಯೂಸ್ ಮಾಡಿದ್ವಿ ಅಂತಂದ್ರೆ ಅದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ. ಸರಿಯಾದಂತಹ ಆನ್ಸರ್ ಯಾವುದು? ಆಪ್ಷನ್ ಡಿ ಆತ್ಮಾರ್ಥಕ ಸರ್ವನಾಮ. ನೆಕ್ಸ್ಟ್ ನೋಡೋದಾದ್ರೆ ಕುಂಬಾರ ಪದದ ಸ್ತ್ರೀಲಿಂಗ ರೂಪ. ಕುಂಬಾರ ಅನ್ನುವಂಥದ್ದು ಪುಲ್ಲಿಂಗ. ಇದಕ್ಕೆ ಸ್ತ್ರೀಲಿಂಗ ರೂಪ ಏನ್ ಬರುತ್ತೆ? ಸ್ತ್ರೀಲಿಂಗ ಪದ ಏನ್ ಬರುತ್ತೆ ಅಂತಂದ್ರೆ ನೋಡಿ, ಆಪ್ಷನ್ ಎ ಕುಂಬಾರಿ ಅಂತ ಇದೆ, ಆಪ್ಷನ್ ಬಿ ಕುಂಬಾರಗಿತ್ತಿ, ಆಪ್ಷನ್ ಸಿ ಕುಂಬಾರ, ಆಪ್ಷನ್ ಡಿ ಕುಂಬಾರಗಿ. ಇದರಲ್ಲಿ ಸರಿಯಾದಂತ ಆನ್ಸರ್ ಯಾವುದು? ಇದೂ ಬರಲ್ಲ, ಇದೂ ಬರಲ್ಲ, ಇದು ಕೂಡ ಬರಲ್ಲ. ಕುಂಬಾರ, ಕುಂಬಾರಗಿತ್ತಿ. ಸರಿಯಾದಂತ ಆನ್ಸರ್ ಯಾವುದು? ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ನೋಡಿ, ಕುದುರೆ ಅತ್ಯಂತ ವೇಗವಾಗಿ ಓಡುತ್ತದೆ. ಈ ವಾಕ್ಯವನ್ನು ಬಹುವಚನದಲ್ಲಿ ಬರೆದಾಗ ಕುದುರೆ ಅತ್ಯಂತ ವೇಗವಾಗಿ ಓಡುತ್ತದೆ, ಇದು ಏಕವಚನದಲ್ಲಿ ಇದೆ. ಇದನ್ನ ಬಹುವಚನಕ್ಕೆ ಬದಲಾವಣೆ ಮಾಡಿದಾಗ ಸೆಂಟೆನ್ಸ್ ಏನಾಗುತ್ತೆ? ಕುದುರೆ ಅತ್ಯಂತ ವೇಗವಾಗಿ ಓಡುತ್ತವೆ. ಇಲ್ಲಿಂದ ಏಕವಚನ ಆಯಿತು, ಇಲ್ಲೊಂದು ಬಹುವಚನ ಇದೆ, ಇಲ್ಲಿರುವಂತದ್ದೇ ಏಕವಚನದಲ್ಲಿ ತಪ್ಪಾಗುತ್ತೆ. ಕುದುರೆಗಳು ಅತ್ಯಂತ ವೇಗವಾಗಿ ಓಡುತ್ತವೆ. ಕುದುರೆಗಳು ಬಹುವಚನ, ಅತ್ಯಂತ ವೇಗವಾಗಿ ಓಡುತ್ತದೆ, ಇಲ್ಲಿ ಏಕವಚನ ಆಯಿತು, ತಪ್ಪಾಗುತ್ತೆ. ಕುದುರೆಗಳು ಅತ್ಯಂತ ವೇಗವಾಗಿ ಓಡುತ್ತವೆ, ಕುದುರೆಗಳು ಅತ್ಯಂತ ಜೋರಾಗಿ ಓಡುತ್ತವೆ. ಸೆಂಟೆನ್ಸ್ ಕರೆಕ್ಟ್ ಇದೆ. ಬಹುವಚನ ರೂಪ ಯಾವುದು ಹಾಗಾದ್ರೆ? ಕುದುರೆಗಳು ಅತ್ಯಂತ ವೇಗವಾಗಿ ಓಡುತ್ತವೆ. ಕುದುರೆ ವೇಗವಾಗಿ ಓಡುತ್ತದೆ, ಇದು ಕೂಡ ತಪ್ಪಾಗುತ್ತೆ. ಸರಿಯಾದಂತಹ
ಆನ್ಸರ್ ಯಾವುದು? ಆಪ್ಷನ್ ಸಿ. ಓಕೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ SGM ಮತ್ತು ದ್ರೋಣ ಸಹಯೋಜಕದಲ್ಲಿ ಸಮ್ಮರ್ ವೆಕೇಶನ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ 4th, 5th, 6th, 7th, 8th, 9th ಮತ್ತೆ SSLC ಅವರಿಗೆ ತರಗತಿಗಳು ಇರ್ತವೆ. ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್. 4ನೇ ತರಗತಿ ಮತ್ತು 5ನೇ ತರಗತಿಯವರಿಗೆ ವಿಶೇಷವಾಗಿ ನವೋದಯ ಫೌಂಡೇಶನ್ ಕ್ಲಾಸಸ್ ಇರ್ತವೆ. ಬರೀ ನವೋದಯ ಮಾತ್ರ ಅಲ್ಲ, ಸೈನಿಕ, RMS, ಕಿತ್ತೂರು, ಮುರಾರ್ಜಿ, ಆದರ್ಶ ಇನ್ನು ಮುಂತಾದಂತಹ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ. ಇನ್ನು 6ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ, ಮ್ಯಾಥ್ಸ್, ಇಂಗ್ಲಿಷ್ ಅಂಡ್ ಸ್ಪೋಕನ್ ಕ್ಲಾಸಸ್ ಇರ್ತವೆ. ಫಸ್ಟ್ PUC ಮತ್ತೆ ಸೆಕೆಂಡ್ PUC ಅವರಿಗೆ ಸೈನ್ಸ್ ಕ್ಲಾಸ್ ಇರುತ್ತೆ. ವಸತಿ ಸಹಿತನೂ ಇದೆ, ವಸತಿ ರಹಿತ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀವಿ, ವ್ಯವಸ್ಥಾಪಕರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ 7ನೇ ಪ್ರಶ್ನೆನ ನಾವು ನೋಡೋದಾದ್ರೆ, ದೇಶ ಪ್ರೇಮ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿ. ಯಾವುದು? ದೇಶ ಪ್ರೇಮ. ಆಪ್ಷನ್ ಎ ದೇಶಭಕ್ತಿ. ದೇಶ ಪ್ರೇಮ ಅಂದ್ರೂ ಅದೇ, ದೇಶಭಕ್ತಿ ಅಂದ್ರೂ ಕೂಡ ಅದೇ ಅರ್ಥ ಬರುತ್ತೆ. ದೇಶದ್ರೋಹ, ದೇಶ ಪ್ರೇಮ, ದೇಶದ್ರೋಹ, ದೇಶವನ್ನ ಇಷ್ಟಪಡೋದು ದೇಶ ಪ್ರೇಮ. ದೇಶದ್ರೋಹ ಅಂತಂದ್ರೆ ದೇಶಕ್ಕೆ ಮೋಸ ಮಾಡುವಂಥದ್ದು ಅಂತ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ದೇಶ ಪ್ರೇಮಕ್ಕೆ ವಿರುದ್ಧಾರ್ಥಕ ಪದ ಏನ್ ಬರುತ್ತೆ? ದೇಶ ದ್ರೋಹ. ಇನ್ನು ರಾಷ್ಟ್ರ ಪ್ರೇಮ ಅಂತ ಕೊಟ್ಟಿದ್ದಾರೆ, ಸಮಾನಾರ್ಥಕ ಪದ ಆಗುತ್ತೆ ದೇಶ ಭ್ರಷ್ಟ ಅಂತ ಇದೆ. ಇಲ್ಲಿ ದೇಶ ಭಕ್ತ ಅಂತ ಒಂದು ವೇಳೆ ಇದ್ರೆ ಅಲ್ಲಿ ದೇಶ ಭ್ರಷ್ಟ ಅಂತ ಆಗುತ್ತೆ. ಸರಿನಾ? ಸರಿಯಾದಂತ ಆನ್ಸರ್ ಯಾವುದು? ದೇಶ ಪ್ರೇಮಕ್ಕೆ ದೇಶ ದ್ರೋಹ. ನೆಕ್ಸ್ಟ್ 8ನೇ ಪ್ರಶ್ನೆ, ಬಾವುಟ, ಧ್ವಜ, ಜೆಂಡ ಈ ಪದಗಳಿಗೆ ಸರಿ ಹೊಂದುವ ಪದ, ಅದೇ ಅರ್ಥವನ್ನು ಕೊಡುವಂತಹ ಇನ್ನೊಂದು ಪದ ಯಾವುದು? ಬಾವುಟಕ್ಕೆ ಇನ್ನೊಂದು ಹೆಸರಲ್ಲಿ ಕರೀತಾರೆ. ಯಾವ ಹೆಸರದು? ನೋಡಿ, ಅನಿಕೇತನ ಅಂತ ಕರೀತಾರ, ನಿಕೇತನ ಅಂತ ಕರೀತಾರ, ಬಟ್ಟೆ ಅಂತ ಕರೀತಾರ, ಅರಿವೆ ಅಂತ ಕರೀತಾರ. ಅನಿಕೇತನ ಬರಲ್ಲ, ಕುವೆಂಪುರವ್ರ ಪದ್ಯ ಕೇಳಿರ್ತೀರಿ ನೀವು, ಬರಲ್ಲ ಅದು. ನಿಕೇತನ ಸರಿಯಾದಂತ ಆನ್ಸರ್ ಯಾವುದು? ನಿಕೇತನ ಅನ್ನುವುದು. ನಿಕೇತನ ಅಂದ್ರೂ ಕೂಡ ಬಾವುಟನೆ, ನಿಶಾನೆ ಅಂದ್ರೂ ಕೂಡ ಬಾವುಟನೆ. ಸರಿನಾ? ಬಟ್ಟೆ, ಹರಿವೆ ಎರಡು ಸಮಾನಾರ್ಥಕ ಪದಗಳು. ಬಟ್ಟೆಗೆ ಹರಿವೆ ಅಂತ ಕೂಡ ನಾವು ಕರಿತೀವಿ. ಈ ಎರಡು ಕೂಡ ಬರಲ್ಲ. ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಬಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಹಕ್ಕಿಯು ಗೂಡನ್ನು ಸೇರುತ್ತದೆ. ಗೆರೆ ಎಳೆದ ಪದ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿ. ವಿಭಕ್ತಿ ಪ್ರತ್ಯಯದಲ್ಲಿ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ. ಗೂಡನ್ನು ಅದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಸೇರಿದೆ? ಅನ್ನು ಎನ್ನುವಂತಹ ಪ್ರತ್ಯಯ ಸೇರಿದೆ. ಗೂಡನ್ನು ಇದರಲ್ಲಿ ಯಾವುದಿದೆ? ಅನ್ನು ಅನ್ನುವಂತಹ ಪ್ರತ್ಯಯ ಇದೆ. ಅನ್ನು ಅನ್ನುವಂಥದ್ದು ಯಾವ ವಿಭಕ್ತಿ ಬರುತ್ತೆ? ಆಪ್ಷನ್ ಎ ಪ್ರಥಮ ವಿಭಕ್ತಿ ಬರುತ್ತಾ? ಆಪ್ಷನ್ ಬಿ ತೃತೀಯ ವಿಭಕ್ತಿ ಬರುತ್ತಾ? ಆಪ್ಷನ್ ಸಿ ದ್ವಿತೀಯ ವಿಭಕ್ತಿ ಬರುತ್ತಾ? ಆಪ್ಷನ್ ಡಿ ಚತುರ್ಥಿ ವಿಭಕ್ತಿ ಬರುತ್ತಾ ಅಂತ ಕೇಳಿ. ಇಲ್ಲಿ ಪ್ರಥಮ ವಿಭಕ್ತಿಗೆ ಪ್ರತ್ಯಯ ಯಾವ್ದು ಬರುತ್ತೆ ಅಂತಂದ್ರೆ ಹೂ ಬರುತ್ತೆ. ತೃತೀಯ ವಿಭಕ್ತಿಗೆ ಇಂದ ಅನ್ನುವಂತಹ ಪ್ರತ್ಯಯ ಬರುತ್ತೆ. ದ್ವಿತೀಯ ವಿಭಕ್ತಿ ಅನ್ನು ಎನ್ನುವಂತಹ ಪ್ರತ್ಯಯ ಬರುತ್ತೆ. ಹಾಗಾದ್ರೆ ಸರಿಯಾದಂತಹ ಆನ್ಸರ್ ಯಾವುದು? ಅನ್ನು ಎನ್ನುವಂತಹ ಪ್ರತ್ಯಯ ಬಂದಿದೆ. ದ್ವಿತೀಯ ವಿಭಕ್ತಿ ಸರಿಯಾದಂತಹ ಉತ್ತರ. ಚತುರ್ಥಿ ವಿಭಕ್ತಿ ಗೆ, ಕೆ, ಹೀಗೆ, ಅಕ್ಕೆ ಅನ್ನುವಂತಹ ಪ್ರತ್ಯಯಗಳು ಬರ್ತವೆ. ಓಕೆ, ಸರಿಯಾದಂತಹ ಆನ್ಸರ್ ಯಾವ್ದಾದ್ರೆ ಆಪ್ಷನ್ ಸಿ. ಎರಡ್ 2025 ಕಿತ್ತೂರು ಸೈನಿಕ ಶಾಲೆ ಫಲಿತಾಂಶ ಪ್ರಕಟಣೆಯಾಗಿದೆ. 34 ಜನರಲ್ಲಿ 18 ಜನ ನಮ್ಮ ಸಂಸ್ಥೆಯಲ್ಲಿ ಫಲಿತಾಂಶವನ್ನ ತಗೊಂಡಿದ್ದಾರೆ, ಉತ್ತಮ ಫಲಿತಾಂಶವನ್ನ. ಇದೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಾವು ಕೂಡ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳನ್ನ ಕೂಡ ಸೇರಿಸಿ ಒಳ್ಳೆಯ ಫಲಿತಾಂಶವನ್ನು ತಗೊಳ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ 10ನೇ
ಪ್ರಶ್ನೆ. ಮಡಿಕೆ ವಸ್ತುಗಳನ್ನು ಮಾಡುವವ, ಮಡಿಕೆ ವಸ್ತುಗಳನ್ನ ಮಾಡ್ತಾರಲ್ಲ, ಮಡಿಕೆ ಕುಡಿಕೆಯವನ್ನ, ಅವರನ್ನ ನಾವು ಏನಂತ ಕರಿತೀವಿ? ಕಮ್ಮಾರ ಅಂತ ಕರಿತೀವ, ಚಮ್ಮಾರ ಅಂತ ಕರಿತೀವ, ಕುಂಬಾರ ಅಂತ ಕರಿತೀವ, ಇಲ್ಲ ಅಕ್ಕಸಾಲಿಗ ಅಂತ ಕರಿತೀವ? ನೋಡಿ, ಕಮ್ಮಾರ ಅಂತಂದ್ರೆ ಕಬ್ಬಿಣದ ವಸ್ತುಗಳನ್ನ ಮಾಡ್ತಾರಲ್ಲ, ಅವರನ್ನ ನಾವು ಕಮ್ಮಾರರು ಅಂತ ಕರಿತೀವಿ. ಆಪ್ಷನ್ ಬಿ ಏನು ಚಮ್ಮಾರ ಅಂತ ಇದೆಯಲ್ಲ, ಚಪ್ಪಲಿ ಹೊಲಿತಾರಲ್ಲ ಆ ಕೆಲಸ ಮಾಡೋರು ನಾವು ಚಮ್ಮಾರರು ಅಂತ ಕರಿತೀವಿ. ಇನ್ನು ಕುಂಬಾರ ಅಂತಂದ್ರೆ ಮಡಿಕೆ ವಸ್ತುಗಳನ್ನ ಮಾಡುವವರೇ ಕುಂಬಾರರು. ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಸಿ. ಇನ್ನು ಅಕ್ಕಸಾಲಿಗ ಅಂತಂದ್ರೆ ಬೆಳ್ಳಿ ಬಂಗಾರದ ಏನು ವಸ್ತುಗಳನ್ನ ಮಾಡ್ತಾರಲ್ವಾ, ಆಭರಣಗಳನ್ನ, ಅವರನ್ನ ನಾವು ಅಕ್ಕಸಾಲಿಗರು ಅಂತ ಕರಿತೀವಿ. ಸರಿಯಾದಂತಹ ಉತ್ತರ ಯಾವುದು? ಮಡಿಕೆ ಕುಡಿಕೆಗಳನ್ನ ಮಾಡುವವರೇ ಕುಂಬಾರರು. ಓಕೆ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ಕ್ಲಾಸ್ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಒಳ್ಳೆಯ ಅವಕಾಶ ಇದೆ, ಉಪಯೋಗ ಪಡಿಸ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳನ್ನ ಕೂಡ ಸೇರಿಸಿ ಅಂತ ಹೇಳ್ತಾ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.